ವೀಕ್ಷಕರೇ, ದಕ್ಷಿಣ ಆಫ್ರಿಕಾದ ಬೆಲ್ಬೆಲಾದ ಒಂದು ಮನೆಯ ಅಂಗಳದಲ್ಲಿ ಒಂದಷ್ಟು ಜನ ಹುಡುಗರ ಜೊತೆ ಸುಮಾರು 11 ವರ್ಷದ ಒಬ್ಬ ಪುಟ್ಟ ಬಾಲಕ ಕೂಡ ಕ್ರಿಕೆಟ್ ಅನ್ನ ಆಡ್ತಾ ಇರ್ತಾನೆ. ಆಟ ಆಡಬೇಕಾದ್ರೆ ಆ ಬಾಲಕ ತುಂಬಾ ಸುಲಭವಾಗಿರೋ ಒಂದು ಕ್ಯಾಚ್ ಅನ್ನ ಹಿಡಿಯಕ್ಕಾಗ್ದೇನೆ ಕೈ ಚೆಲ್ತಾನೆ. ನಂತರ ಗುಂಪಲ್ಲಿದ್ದ ಮತ್ತೊಬ್ಬ ಹುಡುಗ, ಮೊದಲು ನಿನ್ನ ತಲೆ ಮೇಲಿರುವ ಆ ಒಂದು ಟೋಪಿನ ಕಿತ್ತು ಬಿಸಾಕು, ಅದನ್ನ ಹಾಕೊಳ್ಳೋ ಯೋಗ್ಯತೆ ನಿನಗಿಲ್ಲ ಅಂತ ಹೇಳಿ ಅವನ ತಲೆಯ ಮೇಲಿದ್ದ ಆ ಒಂದು ಟೋಪಿಯನ್ನ ಕಿತ್ತು ಬಿಸಾಕ್ತಾನೆ. ಅಲ್ಲಿಂದ ಆ ಪುಟ್ಟ ಹುಡುಗ 9 ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡುವ ಮಟ್ಟಕ್ಕೆ ಬೆಳೆಯುತ್ತಾನೆ. ಅಷ್ಟೇ ಅಲ್ಲ, ತಾನು ಕ್ರಿಕೆಟ್ ಇಂದ ದೂರ ಸರಿಯುವ ಹೊತ್ತಿಗೆ ಕ್ರಿಕೆಟ್ ಜಗತ್ತು ಕಂಡ ಅಪರೂಪದ ದಿಗ್ಗಜನಾಗಿರುತ್ತಾನೆ. ಆ ಪುಟ್ಟ ಹುಡುಗನೇ ಅಬ್ರಾಹಿಂ ಬೆಂಜಮಿನ್ ಡೆವಿಲಿಯರ್ಸ್, ಅರ್ಥಾತ್ ಎಬಿ ಡೆವಿಲಿಯರ್ಸ್. ವೀಕ್ಷಕರೇ, ಎಬಿಡಿ ಹುಟ್ಟಿದ್ದು 1984ರ ಫೆಬ್ರವರಿ 17ರಂದು. ಎಬಿಡಿಯವರ ತಂದೆ ಅಬ್ರಹಂ ಬಿ ಡೆವಿಲಿಯರ್ಸ್ ಅವರು ವೈದ್ಯರಾಗಿರ್ತಾರೆ. ಅವರ ತಾಯಿ ಮಿಲ್ಲಿ ಡೆವಿಲಿಯರ್ಸ್. ಸ್ಪೋರ್ಟ್ಸ್ ಗಳಲ್ಲಿ ಎಬಿಡಿ ಮತ್ತೆ ಅವರ ಇಬ್ಬರು ಅಣ್ಣಂದಿರ ಪ್ರತಿಭೆಯನ್ನು ಗುರುತಿಸಿದ ಅವರ ತಾಯಿ ಮಕ್ಕಳ ಆಟಕ್ಕೆ ಬೇಕಾದ ಎಲ್ಲಾ ರೀತಿಯ ಬೆಂಬಲನ ನೀಡ್ತಾ ಹೋಗ್ತಾರೆ. ಎಬಿಡಿ ತಮ್ಮ ಮುಂದಿನ ಶಿಕ್ಷಣಕ್ಕಾಗಿ ತನ್ನ 13ನೇ ವಯಸ್ಸಲ್ಲಿ ಏಪಿಸ್ ಶಾಲೆನ ಸೇರ್ತಾರೆ. ಸ್ಪೋರ್ಟ್ಸ್ ಗಳಲ್ಲಿ ತುಂಬಾನೇ ಹೆಸರುವಾಸಿಯಾಗಿದ್ದ ಏಪಿಸ್ ನಲ್ಲಿ ಎಬಿಡಿ ಕ್ರಿಕೆಟ್ನೊಂದಿಗೆ ರಗ್ಬಿ, ಹಾಕಿ, ಗಾಲ್ಫ್, ಟೆನ್ನಿಸ್ ಮುಂತಾದ ಆಟಗಳನ್ನು ಆಡ್ತಾ ಇದ್ರು. ಒಂದು ಹಂತದವರೆಗೆ ವೃತ್ತಿಪರ ಟೆನ್ನಿಸ್ ತರಬೇತಿಯನ್ನು ಪಡೆದಿದ್ರು. ಮತ್ತೆ ಎಬಿಡಿ 14ನೇ ವಯಸ್ಸಲ್ಲಿ ದಕ್ಷಿಣ ಆಫ್ರಿಕಾದ ಆ ವಯಸ್ಸಿನ ಆಟಗಾರರ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಕೆಲಕಾಲ ಇದ್ರು. ಮತ್ತೆ ಎಲ್ಲಾ ಬಗೆಯ ಶಾಲಾ ಟೂರ್ನಿಗಳಲ್ಲಿ ಗೆದ್ದು ದಾಖಲೆಯ ಮೇಲೆ ದಾಖಲೆಗಳನ್ನು ಬರಿತಾ ಹೋಗ್ತಾರೆ. ಮತ್ತೆ ಈ ಎಲ್ಲಾ ದಾಖಲೆಗಳು ಎಬಿಡಿರನ್ನ ವೃತ್ತಿಪರ ಕ್ರಿಕೆಟ್ಗೆ ಅಣಿಯಾಗುವಂತೆ ಮಾಡುತ್ತೆ. ಮತ್ತೆ ಈ ವಿಶ್ವಕಪ್ ಮುನ್ನ ಅಂತಾರಾಷ್ಟ್ರೀಯ ತಂಡಗಳ ಎದುರು ಆ ದೇಶದ ದೇಸಿ ತಂಡಗಳು ಅಭ್ಯಾಸ ಪಂದ್ಯಗಳನ್ನು ಆಡೋದು ವಾಡಿಕೆ. ಹೀಗೆ 2003ರ ವಿಶ್ವಕಪ್ ಮುನ್ನ ಕೆನಡಾ ಎದುರು ಟೈಟಾನ್ಸ್ ಪರ ಎಬಿಡಿ ತಮ್ಮ ಮೊದಲ ಲಿಸ್ಟ್ ನಲ್ಲಿ ಆಟನಾಡ್ತಾರೆ. ಮತ್ತೆ ಚೊಚ್ಚಲ ಪಂದ್ಯದಲ್ಲೇ 109 ರನ್ಗಳನ್ನು ಬಾರಿಸುವ ಮೂಲಕ ಗಮನ ಸೆಳೀತಾರೆ. ಮತ್ತೆ ಅದೇ ವರ್ಷ ದಕ್ಷಿಣ ಆಫ್ರಿಕಾದ ಕಿರಿಯರ ತಂಡದ ಸದಸ್ಯರಾಗಿ ಇಂಗ್ಲೆಂಡ್ ನ ಪ್ರವಾಸ ಕೂಡ ಮಾಡ್ತಾರೆ. ಅಲ್ಲೂ ಸಹ ಒಂದು ಶತಕವನ್ನು ಬಾರಿಸ್ತಾರೆ. ಸುಮಾರು 143 ರನ್ ಗಳಿಸುವ ಮೂಲಕ ಮೆಚ್ಚುಗೆ ಗಳಿಸ್ತಾರೆ. ಹೀಗೆ ಆಡಿದ ಎಲ್ಲಾ ಪಂದ್ಯಗಳಲ್ಲೂ ಒಳ್ಳೆ ಸ್ಕೋರ್ ಅನ್ನ ಮಾಡ್ತಾ ಹೆಸರು ಮಾಡ್ತಾ ಬಂದ ಎಬಿಡಿ ಅವರು 2004ರ ಡಿಸೆಂಬರ್ 17ರಂದು ಪೋರ್ಟ್ ಎಲಿಜಬೆತ್ ನಲ್ಲಿ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಟೆಸ್ಟ್ಗೆ ಪಾದಾರ್ಪಣೆ ಮಾಡ್ತಾರೆ. ಮತ್ತೆ 2007ರ ತನಕ ಹೇಳಿಕೊಳ್ಳುವಂತ ಆಟನ ಆಡದೇ ಇದ್ರು ಕೂಡ ಡೆವಿಲಿಯರ್ಸ್ ತಂಡದಲ್ಲಿ ತಮ್ಮ ಸ್ಥಾನ ಉಳಿಸಿಕೊಂಡು ಒಬ್ಬ ಸರಾಸರಿ ಆಟಗಾರನಂತೆ ಅವರ ಬದುಕು ಸಾಗ್ತಾ ಇರುತ್ತೆ. ಆದ್ರೆ 2016 ಹೊತ್ತಿಗೆ 20ಕ್ಕೂ ಹೆಚ್ಚು ಶತಕಗಳನ್ನ ಬಾರಿಸಿರ್ತಾರೆ. 14 ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿದ ಎಬಿಡಿ ಅಧಿಕೃತ ವಿಕೆಟ್ ಕೀಪರ್ ಮತ್ತೆ ನಾಯಕನಾಗಿ ಕೂಡ ಆಡಿದ್ದಾರೆ. ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬದುಕಲ್ಲಿ ಒಂದೇ ಒಂದು ವಿವಾದ ಇಲ್ಲದೆ ಬದುಕಿದ್ದಾರೆ ಎಬಿ ಡಿವಿಲಿಯರ್ಸ್. ಮತ್ತೆ ಜಾಂಡಿ ರೋಡ್ಸ್ ನಂತರ ಅವರಂತ ಚುರುಕು ಫೀಲ್ಡರ್ಸ್ ಕ್ರಿಕೆಟ್ ಜಗತ್ತು ಕಂಡಿದ್ರೆ ಅದು ಎಬಿಡಿ ಮಾತ್ರ. ಮತ್ತೆ ತಂಡದ ನಾಯಕನಾಗಿದ್ದಾಗ 2015ರ ವಿಶ್ವಕಪ್ ಸೆಮಿಫೈನಲ್ ನಲ್ಲಿ ನ್ಯೂಜಿಲೆಂಡ್ ಎದುರು ಸೋತಿದ್ದು ಅವರ ವೃತ್ತಿ ಬದುಕಿನ ಬೇಸರದ ಕ್ಷಣ. ಮತ್ತೆ 2008ರಲ್ಲಿ ಐಪಿಎಲ್ ನಲ್ಲಿ ಮೊದಲು 3 ಆವೃತ್ತಿಗಳಲ್ಲಿ ದೆಹಲಿ ತಂಡದ ಪರ ಆಡಿ ಸಾಧಾರಣ ಯಶಸ್ಸು ಕಂಡಿದ್ದ ಎಬಿಡಿ 2011ರಿಂದ ಬೆಂಗಳೂರು ತಂಡದ ಸದಸ್ಯರಾಗಿ ತಮ್ಮ ಬ್ಯಾಟಿನ ಮೂಡಿಯಿಂದ ಎಲ್ಲಾ ಕಡೆ ಅಭಿಮಾನಿಗಳನ್ನ ಗಳಿಸಿದ್ರು. ಮತ್ತೆ ಕ್ರಿಕೆಟ್ ಪಂಡಿತರು ಇವರನ್ನ ಮಿಸ್ಟರ್ 360 ಅಂತ ಕೂಡ ಕರೀತಾರೆ. ಮತ್ತೆ ಇಲ್ಲಿ ನಿಮ್ಗೆ ಇನ್ನೊಂದು ವಿಷಯನ ಹೇಳಲೇಬೇಕು. 2015ರಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ಭಾರತ ಮಧ್ಯ ಒಂದು ಪಂದ್ಯ ನಡೀತಾ ಇತ್ತು. ಮುಂಬೈನ ವಾಂಖೇಡೆ ಅಂಗಳದಲ್ಲಿ ಈ ಒಂದು ಪಂದ್ಯ ನಡೀತಾ ಇರಬೇಕಾದ್ರೆ ದಕ್ಷಿಣ ಆಫ್ರಿಕಾ ಪರ ಬ್ಯಾಟ್ ಮಾಡೋದಕ್ಕೆ ಎಬಿಡಿ ಬಂದಾಗ ಅದು ಅಂತಾರಾಷ್ಟ್ರೀಯ ಪಂದ್ಯ ಅನ್ನೋದನ್ನ ಮರೆತು ಕೂಡ ಅಲ್ಲಿದ್ದ ಅಷ್ಟು ಜನರು ಎಬಿಡಿ ಅಂತ ಪೂರ್ತಿ ಸ್ಟೇಡಿಯಂನೇ ಅವರನ್ನ ಸ್ವಾಗತಿಸಿತ್ತು. ಮತ್ತೆ ಆ ಪಂದ್ಯವನ್ನ ನೋಡೋದಕ್ಕೆ ಬಂದಿದ್ದ ಎಬಿಡಿ ಕುಟುಂಬ ಭಾರತೀಯರ ಈ ಪ್ರೀತಿಗೆ ನಾವು ಸದಾ ಆಭಾರಿ ಅಂತ ಕೂಡ ಹೇಳಿದ್ರು. ಎಬಿಡಿಯಂತಹ ಸಂಭಾವಿತ ಆಟಗಾರರಿಗೆ ದೇಶ, ಭಾಷೆ ಎಂಬ ಯಾವುದೇ ಚೌಕಟ್ಟಿರೋದಿಲ್ಲ. ಎಲ್ಲರೂ ಕೂಡ ಇವ ನಮ್ಮವ ಅಂತಾನೆ ಅವರ ಆಟನ ನೋಡಿ ಬೆಂತಡ್ತಾರೆ. 2015ರ ವಿಶ್ವಕಪ್ನಲ್ಲಿ ಸೋತು ದಕ್ಷಿಣ ಆಫ್ರಿಕಾ ಹೊರ ನಡೆದಾಗ ಎಬಿಡಿ ಕಂಗಳು ಒದ್ದೆ ಆಗಿರುವುದನ್ನು ಕಂಡ ಭಾರತೀಯರು ಸೇರಿ ನಾನಾ ದೇಶದ ಅಭಿಮಾನಿಗಳು ಕಂಬನಿನ ಮಿಡಿದಿದ್ರು. ಇದೇ ಎಬಿಡಿ ಅವರು ಸಂಪಾದಿಸಿರುವ ಆಸ್ತಿ. ಬಹುಶಃ ಅವರನ್ನ ಇಷ್ಟಪಡದೇ ಇರೋ ಯಾವೊಬ್ಬ ಕ್ರಿಕೆಟ್ ಪ್ರಿಯನೂ ಇರಲಾರರು. ನಂತರ 2018ರಲ್ಲಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳ್ತಾರೆ. ಇದಿಷ್ಟು ಎಬಿಡಿ ಬಗ್ಗೆ ಇರುವ ಕೆಲವೊಂದಷ್ಟು ಮಾಹಿತಿಗಳು. ನಮಸ್ಕಾರ. Download Moj.